ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಚಿಕ್ಕೋಡಿ ಜಿಲ್ಲಾಧ್ಯಕ್ಷ ಸ್ಥಾನಕ್ಕಾಗಿ BA ಕುಂಬಾರ್ ಹಾಗೂ ಜಿಲ್ಲಾ ಖಜಾಂಚಿ ಸ್ಥಾನಕ್ಕಾಗಿ SN ಬೆಳಗಾವಿ, ರಾಜ್ಯ ಪರಿಷತ್ ಸದಸ್ಯ ಸ್ಥಾನಕ್ಕಾಗಿ ಅರುಣ್ ಕುಮಾರ್ ಬಸ್ತವಾಡೆ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ನಗರದ ಸರ್ಕಾರಿ ಆಸ್ಪತ್ರೆಯಿಂದ ಬೆಂಬಲಿತ ಸದಸ್ಯರೊಂದಿಗೆ ರ್ಯಾಲಿಯ ಮುಖಾಂತರ ಸರ್ಕಾರಿ ನೌಕರರ ಸಂಘದ ಕಚೇರಿಗೆ ಹೋಗಿ ನಾಮಪತ್ರವನ್ನು ಚುನಾವಣಾಧಿಕಾರಿ SG ದೇಸಾಯಿ ಹಾಗೂ ಸಹಾಯಕ ಚುನಾವಣಾಧಿಕಾರಿ PC ಪಾಯನ್ನವರ್ ಅವರಿಗೆ ನಾಮಪತ್ರ ಸಲ್ಲಿಸಿದ್ರು. ಈ ಸಂದರ್ಭದಲ್ಲಿ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿ BA ಕುಂಬಾರ್ ಮಾತನಾಡಿ 2021ರಿಂದ ತಾಲೂಕಾಧ್ಯಕ್ಷ ಹಾಗೂ 2024ರಿಂದ ಜಿಲ್ಲಾ ಅಧ್ಯಕ್ಷನಾಗಿ ಎಲ್ಲರ ಮಾರ್ಗದರ್ಶನದಲ್ಲಿ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸಿದ್ದೇನೆ. ಈ ಅವಧಿಯಲ್ಲಿ ಚಿಕ್ಕೋಡಿಯಲ್ಲಿ ಇರುವ ಸರ್ಕಾರಿ ನೌಕರರ ಸಂಘದ ಭವನದ 45 ವರ್ಷಗಳ ಹಳೆಯ ಕಟ್ಟಡದ ಜಾಗದಲ್ಲಿ ಹೊಸ ಕಟ್ಟಡ ನಿರ್ಮಾಣ ಮಾಡಬೇಕೆಂಬ ಇಚ್ಛೆ ಇತ್ತು. ಅದಕ್ಕಾಗಿ ಎಲ್ಲರ ಸಹಕಾರದಿಂದ ಪ್ರಯತ್ನ ಮಾಡಿ ಮಾನ್ಯ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ, ವಿಧಾನ ಪರಿಷತ್ ಸದಸ್ಯ ಪ್ರಕಾಶ್ ಹುಕ್ಕೇರಿ, ಶಾಸಕ ಗಣೇಶ್ ಹುಕ್ಕೇರಿ ಅವರ ಪ್ರಯತ್ನದಿಂದ ಮಂಜೂರಿ ಮಾಡಿಕೊಂಡು 5 ಕೋಟಿ ರೂಪಾಯಿಗಳ ಅನುದಾನದಲ್ಲಿ ಹೊಸ ಕಟ್ಟಡದ ನಿರ್ಮಾಣ ಕಾರ್ಯ ನಡೆದಿದೆ. ಅದೇ ರೀತಿ ಆಗಸ್ಟ್ ತಿಂಗಳಿನಲ್ಲಿ ಚಿಕ್ಕೋಡಿಯಲ್ಲಿ ರಾಜ್ಯದ ಅತಿ ದೊಡ್ಡ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಮಾಡಿ 800 ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡಿದ್ದೇವೆ. ಎಲ್ಲರಿಗೂ ವಿಶ್ವಾಸದಲ್ಲಿ ತೆಗೆದುಕೊಂಡು ಸಂಘದ ಬೆಳವಣಿಗೆಗಾಗಿ ಪ್ರಯತ್ನಿಸಿ ರಾಜ್ಯದಲ್ಲಿ ಚಿಕ್ಕೋಡಿ ಸಂಘ ಮಾದರಿ ಸಂಘ ಮಾಡಲಾಗುವುದು. ಅದೇ ರೀತಿ NPS ಸೇರಿದಂತೆ ಇನ್ನಿತರ ಬೇಡಿಕೆಗಳು ಪೂರ್ಣಗೊಳಿಸಲು ಎಲ್ಲರ ಸಹಕಾರದಿಂದ ಶ್ರಮಿಸಲಾಗುವುದು ಎಂದು ಹೇಳಿದರು. ನವೀನ್ ಗಂಗಾರೆಡ್ಡಿ ಮಾತನಾಡಿ, ಎಲ್ಲರ ಒಗ್ಗಟ್ಟಿನಿಂದ ಚುನಾವಣೆ ಎದುರಿಸುತ್ತಿದ್ದೇವೆ. ಕಳೆದ ಅವಧಿಯಲ್ಲಿ ಒಳ್ಳೆಯ ಕಾರ್ಯವಾಗಿದೆ. ಮತ್ತಷ್ಟು ಸರ್ಕಾರಿ ನೌಕರರ ಕಾರ್ಯಗಳು, ಸಮಸ್ಯೆಗಳು ಬಗೆಹರಿಸಲಿಕ್ಕೆ BA ಕುಂಬಾರ್, SN ಬೆಳಗಾವಿ ಹಾಗೂ ಅರುಣ್ ಕುಮಾರ್ ಬಸ್ತವಾಡೆ ಅವರಿಗೆ ಬೆಂಬಲಿಸಿ ಎಂದು ಕೋರಿದರು. SM ಲೋಕಣ್ಣವರ್ ಮಾತನಾಡಿ, ಗಂಗಾರೆಡ್ಡಿಯವರ ನೇತೃತ್ವದಲ್ಲಿ 57 ಮತಗಳ ಪೈಕಿ 45ರಿಂದ 50 ಮತಗಳು ಸಿಗುತ್ತವೆ. ಸರ್ಕಾರ ಮಟ್ಟದಲ್ಲಿ ಹಕ್ಕೊತ್ತಾಯ ಮಂಡನೆ ಮಾಡಿದ್ದಾಗ ಮಾತ್ರ ಬೇಡಿಕೆಗಳು ಈಡೇರ್ತವೆ. ಸರ್ಕಾರಿ ನೌಕರರ ಹಲವಾರು ಜ್ವಲಂತ ಸಮಸ್ಯೆಗಳು ಕಾಡ್ತಾ ಇದ್ದು, ಇದರಲ್ಲಿ NPS ಹೋಗಬೇಕು, OPS ಜಾರಿಯಾಗಬೇಕು ಸೇರಿದಂತೆ ಅನೇಕ ಸಮಸ್ಯೆಗಳು ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡಲಾಗುವುದು. ಕುಂಬಾರ್ ಅವರ ಅಧ್ಯಕ್ಷತೆ ಸ್ಥಾನ ಅವಧಿಯಲ್ಲಿ ಅನೇಕ ಒಳ್ಳೆಯ ಕಾರ್ಯಗಳು ನಡೆದಿವೆ. ಈ ಚುನಾವಣೆ ಗಂಗಾರೆಡ್ಡಿ ಅವರ ನೇತೃತ್ವದಲ್ಲಿ 100% ಯಶಸ್ಸು ಸಿಗ್ತದೆ ಎಂದು ಹೇಳಿದರು. ಜಿಲ್ಲಾ ಖಜಾಂಚಿ ಸ್ಥಾನದ ಅಭ್ಯರ್ಥಿ SN ಬೆಳಗಾವಿಯವರು ಮಾತನಾಡಿ, ನಾನು ಜಿಲ್ಲಾ ಖಜಾಂಚಿ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದ್ದು ಎಲ್ಲರ ಮತವನ್ನು ಕೊಟ್ಟು ಆರಿಸಿ ತರಬೇಕು ಎಂದು ಕೋರಿದರು. ರಾಜ್ಯ ಪರಿಷತ್ ಸದಸ್ಯ ಸ್ಥಾನದ ಅಭ್ಯರ್ಥಿ ಅರುಣ್ ಕುಮಾರ್ ಬಸ್ತವಾಡೆಯವರು ಮಾತನಾಡಿ, ರಾಜ್ಯ ಪರಿಷತ್ ಸದಸ್ಯ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದ್ದು ಎಲ್ಲರ ಆಶೀರ್ವಾದ ಬೇಕೆಂದು ಕೋರಿದರು. ಈ ಸಂದರ್ಭದಲ್ಲಿ YS ಬುಡ್ಡಗೋಳ, ಗಿರೀಶ್ ಕುಲಕರ್ಣಿ, ಅನಿಲ್ ಅರಿಕೇರಿ, NG ಪಾಟೀಲ್, SS ದೂಪದಾಳ, ದತ್ತಾ ಕಾಂಬಳೆ, CB ಅರಭಾವಿ, ಉತ್ತಮ್ ರಜಪೂತ್, ಶ್ರೀಮತಿ CK ಕೊಳಚಿ, SM ಮಾನೆ, CP ಕಲಾದ್ಗಿಮಠ್, ಆನಂದ್ ಹಂಜಾಗೋಳ್, ಕುಮಾರ್ ಚೌಗಲ, ಮೀರ್ ಸಾಬ್ ಜೋರಾ, ಸುನೀಲ್ ಮಗದೂಮ್, SM ಮೆಳವಂಕಿ, ನಾಗರಾಜ್ ಕರ್ನಿಂಗ್, ಪ್ರಮೋದ್ ಮಾನೆ, RK ಕಾಂಬಳೆ, ರಾಜು ದತ್ವಾಡೆ, MY ಗೋಕಾರೆ, ರಾಜಶೇಖರ್ ಹಳಮನಿ, ರಮೇಶ್ ದೊಡ್ಡಮನಿ, GM ಕಾಂಬಳೆ, ಸುನೀಲ್ ಖಡ್ಡಾ, ಗಂಗವ್ವ ಖೋತ್, ಮೋಸಿನ್ ಪಟೇಲ್, ಅಜಿತ್ ಹುನ್ಶಾಳ್ ಸೇರಿದಂತೆ 8 ತಾಲೂಕಿನ ವಿವಿಧ ಸಂಘಗಳ ತಾಲೂಕಾಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ಇವತ್ತಿನ ದಿವಸ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಶೈಕ್ಷಣಿಕ ಜಿಲ್ಲಾ ಶಾಖೆಯ 2024-29ನೇ ಸಾಲಿನ ಚುನಾವಣೆಯಲ್ಲಿ ಜಿಲ್ಲಾ ಅಧ್ಯಕ್ಷರು, ಜಿಲ್ಲಾ ಖಜಾಂಚಿ, ರಾಜ್ಯ ಪರಿಷತ್ ಸದಸ್ಯರ ನಾಮಪತ್ರ ಸಲ್ಲಿಕೆ ಆಗಮಿಸಿದಂಥ ತಮ್ಮೆಲ್ಲರಿಗೂ, ಅವರಿವರನ್ನಲ್ಲದೆ ಎಲ್ಲ ಇಲಾಖೆಯ ಎಲ್ಲ ತಾಲೂಕಿನಿಂದ ಆಗಮಿಸಿದ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಇನ್ನುಳಿದ ಪದಾಧಿಕಾರಿಗಳು ಆಗಮಿಸಿದ ತಮಗೆಲ್ಲರಿಗೂ ನಮಸ್ಕಾರ ಹೇಳುತ್ತಾ, ಈಗ ನಮ್ಮ ಹಿರಿಯರಾದಂಥ ಲೋಕಣ್ಣವ್ರು ಸರ್ ಹೇಳಿದರು, ನಮ್ಮ ಮಾರ್ಗದರ್ಶಕರು ಹಿತೈಷಿಗಳಾದಂಥ ನವೀನ್ ಸರ್ ಅವರು ಹೇಳಿದರು. ಅದೇ ಪ್ರಕಾರ ನಾವು 2021ರಲ್ಲಿ ತಾಲೂಕು ಅಧ್ಯಕ್ಷನಾಗಿ, ನಂತರ ನಮ್ಮ ಎಲ್ಲ ಪದಾಧಿಕಾರಿಗಳ ಜೊತೆ ನಾವು ಎಲ್ಲ ಒಂದು ಒಗ್ಗಟ್ಟಿನಿಂದ ಕೆಲಸ ಮಾಡಿ, ಈಗ 2024 ಜನವರಿ 16 ನಂತರ ಜಿಲ್ಲಾ ಶೈಕ್ಷಣಿಕ ಜಿಲ್ಲಾ ಅಂತೇಳಿ ಅರ್ಹತೆ ಹೊಂದಿದ ನಂತರ ನಾನು ಜಿಲ್ಲಾ ಅಧ್ಯಕ್ಷ ಅಂತ ನನಗೆ ನೇಮಕ ಮಾಡಿದರು. ಆದ ತಕ್ಷಣ ಈ ಒಂದು ಅವಧಿಯಲ್ಲಿ 3 ವರ್ಷದ ಅವಧಿಯಲ್ಲಿ ನಮ್ಮ ಪ್ರತಿಯೊಂದು ಎಲ್ಲ ನಮ್ಮ ಜಿಲ್ಲಾ ಮೊದಲು ತಾಲೂಕಾ ಮಟ್ಟದಿತ್ತು, ಈ ಜಿಲ್ಲಾ ಮಟ್ಟದ ಎಲ್ಲ ನಿರ್ದೇಶಕರ ಸಹಕಾರದಿಂದ ಮತ್ತು ಎಲ್ಲ ತಾಲೂಕದ ಸಹಕಾರದಿಂದ ಮತ್ತು ಎಲ್ಲ ನಮ್ಮ ಹಿರಿಯರ ಒಂದು ಮಾರ್ಗದರ್ಶನದಿಂದ ನಾವೊಂದು ಕನಸು ಇಟ್ಕೊಂಡು 2021ರಲ್ಲಿ ನಾವು ತಾಲೂಕಾ ಅಧ್ಯಕ್ಷ ಆದ ನಂತರ ನಾವು ಅದರಲ್ಲಿ ನಮ್ಮಲ್ಲಿ ಯಾವುದೂ ಭಿನ್ನಾಭಿಪ್ರಾಯ ಇಲ್ಲ, ಯಾವುದೋ ಚುನಾವಣೆ ಏನೋ ಆಗ್ತಾವ ಕಾರಣಾಂತರ ಮಾಡಿದ್ದೀವಿ. ಬಟ್ ಯಾವುದೂ ಭಿನ್ನಾಭಿಪ್ರಾಯ ಇಲ್ಲದ ಎಲ್ಲರ ಒಗ್ಗಟ್ಟಿನಿಂದ ನಾವೊಂದು ಕನಸು ಕಾಣಿದ್ದೆವು. ಅಧ್ಯಕ್ಷ ಆದ ನಂತರ ಏನು ಮಾಡಬೇಕಂತ, ಒಂದು ಏನು ಹೊಸದಾಗಿ ಮಾಡಬೇಕಂದ್ರೆ ಒಂದು ಕಟ್ಟಡ, ಹಳೆ ಕಟ್ಟಡ ಆಗಿತ್ತು, 40 ವರ್ಷದ ಇತಿಹಾಸ ಕಟ್ಟಡ ಇತ್ತು.
ನೌಕರ ಸಂಘ ಚಿಕ್ಕೋಡಿಯಲ್ಲಿ ಒಂದು ಸ್ವಂತ ಜಾಗ ಇದೆ. ಆ ಜಾಗದಲ್ಲಿ ಒಂದು ಹೊಸ ಕಟ್ಟಡ ಮಾಡಬೇಕಂತ ಉದ್ದೇಶ ಇಟ್ಕೊಂಡಿದ್ವಿ. ಆ ಉದ್ದೇಶವನ್ನು ಅವತ್ತು ನಾವೊಂದು ಅನೌನ್ಸ್ ಮಾಡಿದ್ವಿ. ನಾವು ಎಲ್ಲ ಒಂದು ಕಮಿಟಿ ಸದಸ್ಯರು ಕೂಡಿ ಒಂದು ಅನೌನ್ಸ್ ಮಾಡಿದ್ವಿ. ಮುಂದಿನ ಈ ಅವಧಿ ಒಳಗೆ ನಮ್ಮ ಅವಧಿ ಒಳಗೆ ಒಂದು ಹೊಸ ಕಟ್ಟಡ ನಿರ್ಮಾಣ ಮಾಡಬೇಕು ಅಂತ ಒಂದು ಆಸೆ ಇಟ್ಕೊಂಡಿದ್ವಿ. ಅದೇ ಪ್ರಕಾರ ತಮ್ಮ ಎಲ್ಲ ಹಿರಿಯರ ಒಂದು ಮಾರ್ಗದರ್ಶನ ಸಲಹೆ ಮೇರೆಗೆ ಮತ್ತು ಎಲ್ಲರ ಒಂದು ಅಭಿಪ್ರಾಯ ಮೇರೆಗೆ ನಾವು ಎಲ್ಲ ಪದಾಧಿಕಾರಿಗಳು ಕೂಡಿ ಸರ್ಕಾರದಿಂದ ಮತ್ತು ನಮ್ಮ ಮಾನ್ಯ ಸ್ಥಳೀಯ ಶಾಸಕರು ಗಣೇಶಣ್ಣ ಹುಕ್ಕೇರಿಯವರು, ಪ್ರಕಾಶಣ್ಣ ಹುಕ್ಕೇರಿಯವರು ಹಾಗೂ ಉಸ್ತುವಾರಿ ಸಚಿವರಾದ ಮಾನ್ಯ ಸತೀಶಣ್ಣ ಜಾರಕಿಹೊಳಿ ಒಂದು ಎಲ್ಲರ ಒಂದು ಪ್ರಯತ್ನದಿಂದ ಈಗಾಗಲೇ 5 ಕೋಟಿ ರೂಪಾಯಿಯ ಒಟ್ಟು ಅಂದಾಜು ವೆಚ್ಚದ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲ ಅನುಮೋದನೆಯನ್ನು ತಂದಿದ್ದೀವಿ. ಅದರ ಪ್ರಕಾರ ಈಗಾಗಲೇ 1.5 ಕೋಟಿ ರೂಪಾಯಿಯನ್ನು ಅನುದಾನ ಬಿಡುಗಡೆ ಇಲ್ಲೇ ನಿಮ್ಮ ಪಕ್ಕದ ಹಿಂದಿನ ಬಾಜುನ ಈ ಕಟ್ಟಡ ನಿರ್ಮಾಣ ಆಗ್ತಾ ಇದೆ. ಅದೇ ಪ್ರಕಾರ ನಾವು ಎಲ್ಲರ ಒಂದು ಸಂಘದ ಒಂದು ಬೆಳವಣಿಗೆ ಪ್ರಕಾರ ಹೋದ ವರ್ಷ ಆಗಸ್ಟ್ 3ನೇ ತಾರೀಕಿಗೆ 2024ರಂದು ಪ್ರತಿಭಾ ಪುರಸ್ಕಾರ ದೊಡ್ಡ ಪ್ರಮಾಣ ಇಡೀ ಕರ್ನಾಟಕದಲ್ಲಿ ಇತಿಹಾಸ 800 ಮಕ್ಕಳಿಗೆ ನಮ್ಮ ಶೈಕ್ಷಣಿಕ ಜಿಲ್ಲೆ 800 ಮಕ್ಕಳಿಗೆ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಅದರ ಶ್ರೇಷ್ಠ ಎಲ್ಲ ಪದಾಧಿಕಾರಿಗಳು ತಾಲೂಕು ಮಟ್ಟ ಎಲ್ಲರಿಗೆ ಅಧ್ಯಕ್ಷರಿಗೆ ಎಲ್ಲರಿಗೆ ಸಲ್ಲುತ್ತೆ. ಅಂಥ ಒಂದು ನಾವು ಸಂಘದ ಬೆಳವಣಿಗೆ ಮಾಡ್ಕೊತ ಬಂದೀವಿ. ಅದೇ ಪ್ರಕಾರ ಮುಂದಿನ ದಿನಗಳಲ್ಲಿ ಈಗ ನವೀನ್ ಸರ್ ನೇತೃತ್ವದಲ್ಲಿ ಅಂದರೆ ನಾವು ಈಗಷ್ಟೇ ಅಲ್ಲ, ನಮ್ಮ ವೈಯಕ್ತಿಕ ಜೀವನದಲ್ಲಿ ಇರಲಿ ಅಥವಾ ಈ ಸರ್ಕಾರಿ ವೃತ್ತಿಯಲ್ಲಿರಲಿ ಅಥವಾ ಸಂಘದ ವೃತ್ತಿಯಲ್ಲಿ ಯಾವುದೇ ಒಂದು ಇರ್ತದಲ್ಲ ಒಂದು ಅವರ ಮಾರ್ಗದರ್ಶನ ಅವರು ಇದರ ಸಲಹೆ ಮೇರೆಗೆ ನಾವು ಮುಂದೆ ನುಗ್ತಾ ಇದ್ದೀವಿ. ಅವರು ಮುಂದಿನ ದಿನಗಳಲ್ಲಿ ನಮಗೊಂದು ಹೇಳಿದ್ದಾರೆ. ಬೆಳಗಾವಿ ಸರ್ ಜಿಲ್ಲಾ ಖಜಾಂಚಿ ಆದಂಥ ಬಸವರಾಜ್ ಸರ್ಗಾಗಲಿ ನಮ್ಮ 3 ಮಂದಿಗೆ ಒಂದು ಅವರು ಸೂಚನೆ ಕೊಟ್ಟಿದ್ದಾರೆ. ನೀವು ಸಂಘದ ಮುಂದಿನ ಹೆಚ್ಚಿನ ಒಂದು ಬೆಳವಣಿಗೆ ಚಿಕ್ಕೋಡಿಯಲ್ಲಿ ಸಂಘ ಮಾದರಿ ಆಗಬೇಕು, ಕರ್ನಾಟಕ ರಾಜ್ಯದಲ್ಲಿ ಮಾದರಿ ಆಗುವಂಥ ನೀವು ಮಾಡ್ಕೊಂಡು ಹೋಗುವಂಥ ಇದ್ದರೆ ನಾವೆಲ್ಲರೂ ಕೂಡಿ ನಿಮ್ಗೆ ಇದು ಕೊಡ್ತೀವಿ, ಬೆಂಬಲ ಕೊಟ್ಟು ನಿಮ್ಮನ್ನ ಆಡ್ತಿರ್ತೀವಿ ಮತ್ತಂತೇಳಿ ಲೋಕಣ್ಣ ಸರು, ಗುಡ್ಡುಗೋಳು ಸರು ಅನೇಕರು ಇದ್ದಾರೆ. ಇಲ್ಲೆಲ್ಲ ಒಬ್ಬರೊಬ್ಬರು ಇದೆಲ್ಲ ಮಾಡ್ಕೊತ ಬಂದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಕಟ್ಟಡವನ್ನು ಪೂರ್ಣ ಮಾಡುವ ಒಂದು ಆಶಯವನ್ನು ಹೊಂದಿದ್ದೀವಿ. ಅದಕ್ಕೆ ಮುಂದಿನ ದಿನಗಳಲ್ಲಿ ಎಲ್ಲ ನಮ್ಮ ಚಿಕ್ಕೋಡಿಯಲ್ಲಿ ನಿರ್ದೇಶಕರು, ಜಿಲ್ಲಾ ಮಟ್ಟದಲ್ಲಿ ನಿರ್ದೇಶಕರು ಆಯ್ಕೆಯಾದಂಥ ಎಲ್ಲರಿಗೂ ಒಂದು ಮನವಿ ಅಂದರೆ ಮುಂದಿನ ದಿನಗಳಲ್ಲಿ ಕಟ್ಟಡವನ್ನು ಪೂರ್ಣ ಮಾಡುವಂಗೆ ನಮ್ಮ ಒಳ್ಳೆಯ ಒಂದು ಅಭ್ಯರ್ಥಿಯನ್ನು ಖಜಾಂಚಿ ಆಗಲಿ ಮತ್ತು ರಾಜ್ಯ ಪರಿಷತ್ ಸದಸ್ಯ ಆಗಲಿ ಅಧ್ಯಕ್ಷನಾಗಲಿ ಮಾಡಿ ಒಂದು ಕಟ್ಟಡ ಪೂರ್ಣಗೊಳಿಸುವ ಸಲುವಾಗಿ ತಾವೆಲ್ಲರೂ ಬೆಂಬಲ ಕೊಡಬೇಕಂತ ಅವರಲ್ಲಿ ಎಲ್ಲರಲ್ಲಿ ಇದರಲ್ಲಿ ಯಾವುದೋ ಭಿನ್ನಾಭಿಪ್ರಾಯ ಜಾತಿ ಭೇದ ಮನೋ ಯಾವುದೂ ಇಟ್ಕೋಬೇಡ್ರಿ ಅಂತ ಮಾಡಲಿಕ್ಕೆ ನಮಗೆಲ್ಲ ಅವಕಾಶ ಮಾಡಿಕೊಡ್ಬೇಕಂತ ತಮ್ಮೆಲ್ಲರಿಗೆ ಒಂದು ವಿನಂತಿ ಮಾಡ್ಕೊತಾ ಈ ಒಂದು ಇವತ್ತು ನಾಮಪತ್ರದ ಸಲ್ಲಿಕೆ ವೇಳೆಯಲ್ಲಿ ಮತ್ತೊಂದು ಅವರು ನಮ್ಮ ಕೆಲವು ಜನ ಹೇಳಿದರು ಇನ್ನೂ ಬೇರೆ ಹೇಳಿ ಸರ್ NPS OPS ಅನೇಕ ನಮ್ಮ ನೌಕರ ಸಂಘದ ಬಗ್ಗೆ ಅನೇಕ ಬೇಡಿಕೆಗಳಿದಾವೆ. ಅದನ್ನು ಬೇಡಿಕೆ ಸಲ ನಾವೆಲ್ಲರೂ ಎಲ್ಲ ನಿರ್ದೇಶಕರ ಮಂಡಳಿ ತಾಲೂಕಾದಿಂದ ತಾಲೂಕಾ ಅಧ್ಯಕ್ಷರು ಅವರ ಒಂದು ಸದಸ್ಯರು ಹಾಗೂ ನಮ್ಮ ಜಿಲ್ಲಾ ಮಟ್ಟದ ಎಲ್ಲ ಪದಾಧಿಕಾರಿಗಳ ಜೊತೆಗೆ ಚಿಕ್ಕೋಡಿ ಜೈಲಿನಲ್ಲಿ ಏನೇನೋ ಸಮಸ್ಯೆ ಬರ್ತವೆ ಅದನ್ನು ನಾವು ಹೋಗಲಾರ್ದ ಬೇಡಿಕೆಗಳನ್ನು ಈಡೇರಿಸಲು ನಾವು ಎಲ್ಲರೂ ಕೂಡ ಪ್ರಯತ್ನ ಮಾಡ್ತೇವಂತ ಎಲ್ಲರ ಹಿರಿಯರ ಮುಖಾಂತರ ತಮ್ಮಲ್ಲಿ ಹೇಳುತ್ತಾ ಈ ಒಂದು ನಾಮಪತ್ರ ಸಲ್ಲಿಕೆ ವೇಳೆ ಆಗಮಿಸಿದಂಥ ಮತ್ತೊಮ್ಮೆ ವಿಶೇಷವಾಗಿ ಬೇರೆ ತಾಲೂಕಿಂದ ನಾವು ಹೇಳಿದ್ರು ನಮ್ಮ ಫೋನದ ದೂರವಾಣಿ ಮುಖಾಂತರ ಹೇಳಿದ್ರು ಆ ಕರೆಗೆ ಹೋಗೊಟ್ಟು ತಾವೆಲ್ಲರೂ ಸರಿಯಾದ ವೇಳೆಗೆ ಆಗಮಿಸಿ ನನ್ನ ನಾಮಪತ್ರ ಸಲ್ಲಿಸಿ ನಮ್ಮ ನಾಮಪತ್ರ 3 ಜನ ನಾಮಪತ್ರ ಸಲ್ಲಿಕೆ ವೇಳೆಗೆ ಆಗಮಿಸಿದರೆ ಅವರಿಗೆ ಮತ್ತೊಮ್ಮೆ ನಮ್ಮ ಅಭ್ಯರ್ಥಿಗಳ 3 ಜನ ಅಭ್ಯರ್ಥಿಗಳ ಪರವಾಗಿ ತಮಗೆ ಅನಂತ ಧನ್ಯವಾದಗಳನ್ನು ಹೇಳ್ತಾ ಇದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಶೈಕ್ಷಣಿಕ ಜಿಲ್ಲೆ ಚಿಕ್ಕೋಡಿ ವತಿಯಿಂದ ಇವತ್ತಿನ ದಿನ ನಾಮಪತ್ರ ಮಾಡಲು ಆಗಮಿಸಿದ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಎಲ್ಲ ತಾಲೂಕು ಘಟಕದ ಅಧ್ಯಕ್ಷರಿಗೂ ಹಾಗೂ ನಮ್ಮ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಜಿಲ್ಲಾ ಪದಾಧಿಕಾರಿಗಳಿಗೂ ಮೊದಲು ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ದಿನ ನಮ್ಮ ಕುಂಬಾರ್ ಸರ್ ಹೇಳಿದ ಹಾಗೆ ನಾವು ನವೀನ್ ಸರ್ ಅವರ ಒಂದು ನೇತೃತ್ವದಲ್ಲಿ ಕುಂಬಾರ್ ಸರ್ ಅಧ್ಯಕ್ಷ ಸ್ಥಾನ ಹಾಗೂ ನಾನು ಖಜಾಂಚಿ ಸ್ಥಾನ ಹಾಗೂ ಬಸವರಾಜ್ ಸರ್ ಅವರು ರಾಜ್ಯ ಪರಿಷತ್ ಸ್ಥಾನಕ್ಕೆ ನಾಮನಿರ್ದೇಶನ ಇವತ್ತು ನಾಮಪತ್ರವನ್ನು ಸಲ್ಲಿಸಿದ್ದೇವೆ. ಆ ನಾಮಪತ್ರ ಸಲ್ಲಿಸಿದ ಪ್ರಯುಕ್ತವಾಗಿ ನಮ್ಮ ಎಲ್ಲ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆ ಎಲ್ಲ ಪದಾಧಿಕಾರಿಗಳು ಹಾಗೂ ಚಿಕ್ಕೋಡಿಯ ಶೈಕ್ಷಣಿಕ ಜಿಲ್ಲೆ ಎಲ್ಲ ತಾಲೂಕು ಘಟಕದ ಅಧ್ಯಕ್ಷರಾಗಿರ್ಬೋದು, ಯೋಜನಾ ಘಟಕದ ಅಧ್ಯಕ್ಷರಾಗಿರ್ಬೋದು ತಮ್ಮ ಒಂದು ಚುನಾವಣೆ ಘೋಷಣೆ ಆದರೆ ಚುನಾವಣೆ ಮೂಲಕ ತಮ್ಮ ಮತವನ್ನು ಕೊಟ್ಟು ನಮ್ಮನ್ನು 3 ಜನವನ್ನು ಆರಿಸಿ ತರಬೇಕಂತ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತಾ ನಾನು 2 ಮಾತು ಮುಗಿಸ್ತೇನೆ. 24-19ನೇ ಸಾಲಿನ ಚುನಾವಣೆಗೆ ನವೀನ್ ಸರ್ ಅವರ ನೇತೃತ್ವದಲ್ಲಿ ಇವತ್ತು ರಾಜ್ಯ ಪರಿಷತ್ ಸದಸ್ಯ ನಾಮಪತ್ರವನ್ನು ಸಲ್ಲಿಸುತ್ತೇನೆ. ಇವತ್ತು ನಮ್ಮ ಎಲ್ಲರ ಸಹಕಾರದಿಂದ ಎಲ್ಲರೂ ನಮಗೆ ಓಟ್ ಹಾಕಿಸಲು ಹೇಳ್ತಾ ಆಶೀರ್ವಾದ ಮಾಡ್ಕೊಂತ 24-29ನೇ ಸಾಲಿಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಾಗಿ ಇದೇ ಮೊದಲನೇ ಸಲ ನೌಕರ ಸಂಘಕ್ಕೆ ಜಿಲ್ಲಾ ಮಟ್ಟದ ಎಲೆಕ್ಷನ್ ಆಗ್ತಾ ಇದೆ. ಈಗ ಎಲ್ಲ ಇಲಾಖೆಯಿಂದ ಎಲ್ಲ ನಿರ್ದೇಶಕರು ಆಯ್ಕೆಯಾಗಿ ಬಂದಿದ್ದಾರೆ. 49 ಜನ ಇಲ್ಲಿ ನಿರ್ದೇಶಕರಿದ್ದಾರೆ. ಆಮೇಲೆ 7 ತಾಲೂಕದ್ದು, ಆಮೇಲೆ ಒಂದು ಡ್ಯಾಮದ್ದು, ಒಂದು ನೀರಾವರಿ ನಿಗಮದದ್ದು, ಟೋಟಲ್ 57 ಡೈರೆಕ್ಟರ್ಸು ಒಗ್ಗಟ್ಟಾಗಿ ಮುಂದೆ ಅಧ್ಯಕ್ಷರು, ಖಜಾಂಚಿ ಮತ್ತು ರಾಜ್ಯ ಪರಿಷತ್ ಸದಸ್ಯರ ಸ್ಥಾನಗಳಿಗಾಗಿ ಇವತ್ತು
ನಮ್ಮ ಎಲ್ಲ ಪ್ಯಾನಲ್ ಏನು ಮಾಡಿಲ್ಲ ನಾವು, ಆದರೆ ಎಲ್ಲ ಒಗ್ಗಟ್ಟಿನಿಂದ ಇರುವಂಥ ಎಲ್ಲ ನಿರ್ದೇಶಕರು ಕೂಡಿ ನಮ್ಮ ಪರವಾಗಿ BA ಕುಂಬಾರ್ ಅಧ್ಯಕ್ಷ ಸ್ಥಾನಕ್ಕೆ, ಬೆಳಗಾವಿ ಸರ್ ಖಜಾಂಚಿ ಸ್ಥಾನಕ್ಕೆ, ಬಸ್ತವಾಡ ಸರ್ ರಾಜ್ಯ ಪರಿಷತ್ ಸ್ಥಾನಕ್ಕೆ ಇವತ್ತಿನ ದಿನ ನಾವು ನಾಮಪತ್ರವನ್ನು ಸಲ್ಲಿಸಿದ್ದೇವೆ. ಥ್ಯಾಂಕ್ ಯು. 2024ರಿಂದ 29ರವರೆಗೆ ಅಂದರೆ 5 ವರ್ಷದ ಮಟ್ಟಿಗೆ ಅಧಿಕಾರವನ್ನು ಹಿಡಿಯಲಿಕ್ಕೆ ಚುನಾವಣೆ ನಡೀತಾ ಇದೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ. ಈ ಸಂಘದ ಚುನಾವಣೆಯಲ್ಲಿ ನಾವು ಇವತ್ತಿನ ದಿವಸ ಗಂಗರೆಡ್ಡಿ ಸರ್ ಅವರ ನೇತೃತ್ವದೊಳಗೆ ನಾವು ಈ ಚುನಾವಣೆಯನ್ನು ಎದುರಿಸ್ತಾ ಇದ್ದೇವೆ. ಈ ಚುನಾವಣೆಯಲ್ಲಿ ಗಂಗರೆಡ್ಡಿ ಸರ್ ತಂಡಕ್ಕೆ 100% ಯಶಸ್ಸು ಸಿಗ್ತದೆ. ಇರ್ತಕ್ಕಂಥ 57 ಮತಗಳಲ್ಲಿ ಬಹುಪಾಲು 45ರಿಂದ 50 ಮತಗಳು ಗಂಗರೆಡ್ಡಿ ಸರ್ ನೇತೃತ್ವದೊಳಗಿದ್ದಾವೆ. BA ಕುಂಬಾರ್ ಸರ್ ಅಧ್ಯಕ್ಷರಾಗಿ ಹಾಗೂ ಬಸವಾಡಿ ಸರ್ ಪರಿಷತ್ ಸದಸ್ಯರಾಗಿ, ಪ್ರಾಥಮಿಕ ವಿಭಾಗದಿಂದ SN ಬೆಳಗಾವಿ ಸರ್ ಖಜಾಂಚಿ ಸ್ಥಾನಕ್ಕೆ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಇಲ್ಲಿ ಹೇಳೋದಿಷ್ಟೇ, ಪ್ರಜಾಸತ್ತಾತ್ಮಕ ವ್ಯವಸ್ಥೆ ಅಡಿಯಲ್ಲಿ ಚುನಾವಣೆಗಳು ಜರುಗಬೇಕು. ಅಂದರೆ ನ್ಯಾಯಗಳು ಸಿಗಬೇಕಾದ್ರೆ ಸರ್ಕಾರದ ಮಟ್ಟದೊಳಗೆ ನಾವು ಕೆಲವೊಂದು ಹಕ್ಕೊತ್ತಾಯ ಮಂಡನೆ ಮಾಡಿದಾಗ ಮಾತ್ರ ಆ ಬೇಡಿಕೆಗಳು ಈಡೇರ್ತವೆ. ಇನ್ನೂ ಹಲವಾರು ಜಲವಂತ ಸಮಸ್ಯೆಗಳು ಸರ್ಕಾರಿ ನೌಕರಿಗೆ ಕಾಡ್ತಾ ಇದೆ. ಅದರೊಳಗೆ ಪ್ರಥಮವಾಗಿ NPS ಹೋಗಬೇಕು, OPS ಜಾರಿಗೆ ಬರಬೇಕು. ಈ ತತ್ವದ ಅಡಿಯಲ್ಲಿ ನಾವು ಎಲ್ಲರೂ ಇವತ್ತು ಚುನಾವಣೆಯೊಳಗೆ ಭಾಗವಹಿಸ್ತಾ ಇದ್ದೇವೆ. ಗಂಗರೆಡ್ಡಿ ಸರ್ ನೇತೃತ್ವದೊಳಗೆ ಚುನಾವಣೆಯನ್ನು ಗೆಲ್ತೇವೆ, ಯಶಸ್ಸನ್ನು ಸಾಧಿಸ್ತೀವಿ ಅಂತಕ್ಕಂಥ ಮಾತನ್ನು ನಾನು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷನಾಗಿ SM ಲೋಕಣ್ಣವರು ಮಾತನಾಡಿ ಹೇಳ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅವಿರೋಧ ಆಯ್ಕೆಗೆ ಅಂದರೆ ಇವತ್ತು ಸಾಯಂಕಾಲ ತನಕ ಅದು ಗೊತ್ತಾಗ್ತದೆ, ಎಷ್ಟು ಜನ ನಾಮಿನೇಷನ್ ಮಾಡ್ತಾರೆ, ಎಷ್ಟು ಜನ ಬಿಡ್ತಾರೆ ಅಂತಕ್ಕಂಥದ್ದು. 3 ಪ್ರಮುಖ ಹುದ್ದೆಗಳಿಗೆ ಚುನಾವಣೆ ನಡೀತಾ ಇದೆ. ಪ್ರಜಾಸತ್ತಾತ್ಮಕ ವ್ಯವಸ್ಥೆ ಒಳಗೆ ಎಲ್ಲರೂ ಸ್ಪರ್ಧೆ ಮಾಡ್ತಕ್ಕಂಥ ಅರ್ಹತೆ ಇದ್ದವರನ್ನ ಸ್ಪರ್ಧೆ ಮಾಡಿರ್ತಾರೆ. ಬಟ್ ವಿರೋಧಿ ಗುಂಪ ಪರ ಗುಂಪ ಅಂತಕ್ಕಂಥದ್ದು ಏನಿಲ್ಲ. ನಮ್ಮ ಭಾಗದ ನೇತೃತ್ವವನ್ನು ಸನ್ಮಾನ್ಯ ಶ್ರೀ ನವೀನ್ ಗಂಗರೆಡ್ಡಿ ಸರ್ ಬಹಳ ಈಗ 5 ವರ್ಷ ಅವರ ನೇತೃತ್ವದೊಳಗೆ ಇಲ್ಲಿ ಚುನಾವಣೆಗಳು ಜರುಗಿ ಕುಂಬಾರ್ ಸರ್ನ ಅಧ್ಯಕ್ಷತೆ ಮಾಡಿ ಸಾಕಷ್ಟು ಬೇಡಿಕೆಗಳನ್ನು ನೌಕರಿಗೆ ಅವರು ಈಡೇರಿಸಿಕೊಟ್ಟಾರ. ಇಲ್ಲಿ ಅದಕ್ಕಿಂತಲೂ ಹೆಚ್ಚಾಗಿ ಇನ್ನೊಂದು ಹೇಳಬೇಕು ನಾವಂದ್ರೆ, ಇಲ್ಲಿಯ ಚುನಾವಣಾ ಜನಪ್ರತಿನಿಧಿಗಳ ಸಹಕಾರದಿಂದ, ಅದರಲ್ಲಿಯೂ ಸನ್ಮಾನ್ಯ ಶ್ರೀ ಸತೀಶಣ್ಣ ಜಾರಕಿಹೊಳಿ ಅವರು ಲೋಕೋಪಯೋಗಿ ಸಚಿವರಾದ ನಂತರ ಅವರನ್ನು ಸಂಪರ್ಕ ಮಾಡಿ, ಪ್ರಕಾಶಣ್ಣ ಹುಕ್ಕೇರಿ ಅವರನ್ನು ಸಂಪರ್ಕ ಮಾಡಿ 5 ಕೋಟಿ ರೂಪಾಯಿ ಸರ್ಕಾರಿ ನೌಕರ ಸಂಘಕ್ಕೆ ಸುಸಜ್ಜಿತವಾದಂಥ ಸ್ವಂತ ಕಟ್ಟಡವನ್ನು ನಿರ್ಮಾಣ ಮಾಡಲಿಕ್ಕೆ ಗಂಗರೆಡ್ಡಿ ಸರ್ ಟೀಮ್ ಬಹಳಷ್ಟು ಕೆಲಸ ಮಾಡಿದೆ. ಅದಕ್ಕೆ ಇನ್ನೂ ಬಹಳಷ್ಟು ಅಭಿವೃದ್ಧಿ ಆಗಬೇಕಾಗಿದೆ ನೌಕರ ಸಂಘದೊಳಗೆ. ಆ ಕಾರಣಕ್ಕಾಗಿ ನಾವು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘಟನೆಯವರು ಇರ್ಬೋದು, ಇನ್ನುಳಿದ ಕಂದಾಯ ಇಲಾಖೆ ಇರ್ಬೋದು, ಸಂಗೋಪನಾ ಇಲಾಖೆ ಇರ್ಬೋದು, ರೇಷ್ಮೆ ಇಲಾಖೆ ಇರ್ಬೋದು, ಅರಣ್ಯ ಇಲಾಖೆ ಇರ್ಬೋದು, ಸಾರಿಗೆ ಇಲಾಖೆ ಇರ್ಬೋದು, ಎಲ್ಲ ಇಲಾಖೆಯವರು ಸರ್ ನೇತೃತ್ವದೊಳಗೆ ನಾವು ಇವತ್ತಿನ ದಿವಸ ಚುನಾವಣೆಗೆ ಹೋಗ್ತಾ ಇದ್ದೇವೆ. ಸರ್ ಮನಸ್ಸು ಮಾಡಿದ್ರೆ ಅವಿರೋಧ ಆಗ್ತದ ಅಂದ್ರೆ ಇನ್ನೂ ಉಳಿದವರು ನಿಂತಂಥವ್ರು ಬಂದ ಸಮ್ಮುಖದೊಳಗೆ ಎದರಾ ಬದರ ಕುಂತು ಚರ್ಚೆ ಮಾಡಿದ್ರು. ಅವಿರೋಧ ಆಯ್ಕೆ ಆದರೂ ಕೂಡ ಏನು ಆಶ್ಚರ್ಯ ಪಡಬೇಕಾಗಿಲ್ಲ. ಈಗ ನೋಡ್ರಿ ಕನ್ನಡ